ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ದಿವಸ ವಿಡಿಯೋ ಮಾಡಿರಲಿಲ್ಲ, ನನ್ನ ಮಗಳಿಗೆ ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ. ಇವಾಗ ಸೋರೆಕಾಯಿ ಪಲ್ಯ ಮಾಡೋಣ. ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ, ಏನೇನು ಬೇಕು. ಸೋರೆಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುರಿದು ಪುಡಿ ಮಾಡ್ಕೊಂಡಿರೋ ಕೊಬ್ಬರಿ, ಒಣಕೊಬ್ಬರಿ, ಕಡಲೆಬೀಜ. ಒಗ್ಗರಣೆಗೆ ಬೇಕಾಗಿರೋ ಸಾಮಾನುಗಳು: ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ. ಇಲ್ಲಿ ಮಸಾಲೆ ಐಟಮ್ ಇಟ್ಕೊಂಡಿದ್ದೀನಿ: ಗರಂ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ರೋಸ್ಟೆಡ್ ಜೀರಾ ಪೌಡ್ರು, ಒಂಚೂರು ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಬೆಲ್ಲ. ಒಲೆ ಹಚ್ಚಿ ಎಣ್ಣೆ ಹೀಟ್ ಆಗೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹೀಟ್ ಆಗಲಿ ಎಣ್ಣೆ. ಇವಾಗ ಎಣ್ಣೆ ಕಾದಿದೆ, ಒಗ್ಗರಣೆ ಸಾಮಾನು ಹಾಕೋಣ. ಒಗ್ಗರಣೆ ಸಾಮಾನು ಹಾಕಿ ಈ ಥರ ಇದು ಮಾಡಿ ಫ್ರೈ ಮಾಡಿ. ಸ್ವಲ್ಪ ಈ ಥರ ಕಡಾಯಿ ತಗೊಂಡ್ರೆ ನಾವು ವೆಜಿಟೇಬಲ್ ಏನೋ ನಾವು ಫ್ರೈ ಮಾಡೋದು ಇದು ಮಾಡೋದು ಮಾಡ್ತೀವಲ್ಲ, ಅದರಲ್ಲಿ ಪ್ರೋಟೀನ್ ಅಂಶ ಎಗೋಪ್ರೇಟ್ ಆಗೋಲ್ಲ. ನೀರು ಏನು ಆಗ್ತಿದ್ದಂಗೆ ಜಾಸ್ತಿ ಬಾಯ್ಲ್ ಮಾಡ್ಕೋಬೋದು. ಈ ಥರ ಕಡಾಯಿ ಡಿಮಾಲ್ಟಲ್ಲಿ ಸಿಗುತ್ತೆ. ನನಗೆ 650ಗೋ ಏನೋ ಬಂದಿತ್ತು. ಚೆನ್ನಾಗಿದೆ ಕಡಾಯಿ. ಈ ಥರ ಯೂಸ್ ಮಾಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ. ಇವಾಗ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕೋಣ. ಇವಾಗ ಇದಿಷ್ಟು ಫ್ರೈ ಆಗಿದೆ. ಈರುಳ್ಳಿ, ಸೋರೆಕಾಯಿ ಹಾಕೋಣ. ಟೊಮೊಟೊ ಸ್ವಲ್ಪ ಈರುಳ್ಳಿ ಸೋರೆಕಾಯಿ ಫ್ರೈ ಆದಮೇಲೆ ಹಾಕೋಣ. ಇದಿಷ್ಟು ಹಿಂಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಒಂದು 5 ಮಿನಿಟ್ಸು ಲಿಡ್ ಮುಚ್ಚಿ. ಈ ಥರ ಒಂದು 5 ಮಿನಿಟ್ಸ್ ಮುಚ್ಚೋಣ. ಇದಿಷ್ಟು ಮಸಾಲೆ ಹಾಕಿದ್ದೀವಲ್ಲ, ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ವಾಚ್ ಮಾಡ್ತಿರ್ರಿ. ಇಷ್ಟು ಮಸಾಲೆ ಬೇಡ, ಗರಂ ಮಸಾಲೆ ಏನು ಬೇಡ. ಒಂದು 1/4 ಟೀ ಸ್ಪೂನು ಆ ಮಸಾಲೆ ಹಾಕಿದ್ರೆ ಸಾಕು. ಎಲ್ಲ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನೋಡಿ. ಈ ಥರ ಸ್ವಲ್ಪ ಫ್ರೈ ಆಗಿದೆ, ಎಲ್ಲ ಶಿಂಕ್ ಆಗಿರೋದು ಗೊತ್ತಾಗುತ್ತೆ ಆವಾಗಲೇ. ಇವಾಗ ಟೊಮೊಟೊ ಹಾಕೋಣ. ಟೊಮೊಟೊನ ಹಾಕಿ ಟೊಮೊಟೊ ಸ್ವಲ್ಪ ಇದಾಗೋವರೆಗೂ ಮುಚ್ಚೋಣ ಲಿಡ್ಡು. ಬೇಗ ಫ್ರೈ ಆಗಲಿ ಅಂತ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು. ನನ್ನ ಡಯಟಲ್ಲಿ ನಾನು ಸಾಲ್ಟ್ ಯೂಸ್ ಮಾಡಲ್ಲ, ಇವ್ರಿಗೋಸ್ಕರ ಸಾಲ್ಟ್ ಹಾಕ್ತಿದ್ದೀನಿ. ಇವಾಗ ಮಸಾಲ ಪೌಡ್ರೆಲ್ಲ ತೆಕ್ಕೊಂಡಿದ್ವಲ್ಲ, ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಲಿಡ್ ಮುಚ್ಚೋಣ. ಸೋರೆಕಾಯಲ್ಲಿ, ಹೀರೆಕಾಯಲ್ಲಿ ನೀರು ಕಂಟೆಂಟು ಜಾಸ್ತಿ ಇರುತ್ತೆ. ಈ ಥರ ಮಾಡಿ ತಿಂದರೆ ಶುಗರ್ಗೂ BP ಗೂ ಎಲ್ಲ ಒಳ್ಳೆಯದು. ಕೆಲವೊಬ್ಬರು ಸೋರೆಕಾಯಿ, ಹೀರೆಕಾಯಿ ಏನು ತಿನ್ನಲ್ಲ ಅಂತಾರೆ. ಹಂಗೆಲ್ಲ ಮಾಡಬಾರ್ದು. ಎಲ್ಲ ಥರ ತಿನ್ನಬೇಕು ಹೆಣ್ಮಕ್ಳಿಗೆ. ಈ ವಾಟ್ರ್ ಕಂಟೆಂಟ್ ಜಾಸ್ತಿ ಇರೋ ತಿಂದರೆ ಆದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಹೆಣ್ಮಕ್ಳಿಗೆ. ಸೋರೆಕಾಯಿ ತಿಂದಿರೋರು ಯಾರನ್ನ ಇದ್ದರೆ ಈ ಥರ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟೈಮ್ ಯಾವ ಪಲ್ಯನೂ ಬೇಡ ಅನ್ನಲ್ಲ. ಈ ಥರ ಎಲ್ಲ ಪಲ್ಯನೂ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ವಾಟ್ರ್ ಕಂಟೆಂಟು ಎಗೋಪ್ರೇಟ್ ಆಗಿಲ್ಲ, ಇದರಲ್ಲೇ ಇದೆ. ಇದು ಇವಾಗ ಬಾಯ್ಲ್ ಆಗಿದೆ. ಕೊತ್ತಂಬರಿ, ಹುರಿದಿರೋ ಒಣಕೊಬ್ಬರಿ ಪುಡಿ, ಕಡಲೆಬೀಜದ ಪುಡಿ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿ ಇಳಿಸೋಣ. ಜೋಳದ ರೊಟ್ಟಿ ಜೊತೆ, ಚಪಾತಿ, ರೊಟ್ಟಿ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಇದು. ಈ ಥರ ಟ್ರೈ ಮಾಡಿ. ಸೋರೆಕಾಯಿ ತಿಂದಿರೋರೆಲ್ಲ ತಿಂತೀರಾ, ಹೆಲ್ತ್ಗೆ ಒಳ್ಳೆಯದು. ಯಾವುದನ್ನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಹೇಳ್ಬಾರ್ದು. ಎಲ್ಲ ಥರನೂ ತಿನ್ನಬೇಕು. ಇವಾಗೆಲ್ಲ ಆಗಿನ ಕಾಲದಲ್ಲೆಲ್ಲ ಗೊಬ್ಬರ ಹಾಕಿ ಬೆಳೆಸ್ದಂಗೆ ಇವಾಗೆಲ್ಲ ಹಾಕಲ್ಲ. ಅದಕ್ಕೋಸ್ಕರ ಎಲ್ಲ ತಿಂತಿದ್ರೆ ಯಾವುದ್ರಲ್ಲೋ ಒಂದರಲ್ಲಿ ಬಾಡಿಗೆ ಏನು ಬೇಕೋ ಅದು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೆ. ಇದು ಇವಾಗ ಆಗಿದೆ. ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ನಮ್ಮ ಅಡಿಗೆ ಕಮೆಂಟ್ಸ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.